ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾತ್ಮಕ ಪರೀಕ್ಷೆ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಆದೇಶ ಸಂಧಿ. ಇದು ಕನ್ನಡದ ವ್ಯಂಜನ ಸಂಧಿ. ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದಾಗ ಆಗುವ ಸಂಧಿಯೇ ಆದೇಶ ಸಂಧಿ. ಆದೇಶ ಸಂಧಿಯಲ್ಲಿ ಉತ್ತರ ಪದ ಮುಖ್ಯವಾಗಿರುತ್ತದೆ. 3 ಪ್ರಕಾರಗಳಲ್ಲಿ ಆದೇಶ ಸಂಧಿ ಉಂಟಾಗುತ್ತದೆ. 1 ಗದಭಾದೇಶ, 2 ವಕಾರಾದೇಶ, 3 ಚ ಛ ಜ ಕಾರಾದೇಶ. ಈಗ ಒಂದೊಂದಾಗೆ ನೋಡೋಣ. ಗದಭಾದೇಶ ಸಂಧಿ. ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಗ ದ ಬಗಳು ಆದೇಶವಾಗುವುದು. ಉದಾಹರಣೆ: ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ. ಇಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಕ ವ್ಯಂಜನಕ್ಕೆ ಸಂಧಿಪದವಾದಾಗ ಗ ವ್ಯಂಜನ ಆದೇಶವಾಗಿ ಬಂದಿದೆ. ಎರಡನೇ ಉದಾಹರಣೆ: ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಇಲ್ಲೂ ಸಹ ಉತ್ತರ ಪದದ ಆದಿಯಲ್ಲಿರುವ ತಾ ವ್ಯಂಜನಕ್ಕೆ ಸಂಧಿಪದವಾದಾಗ ದ ವ್ಯಂಜನ ಆದೇಶವಾಗಿ ಬಂದಿದೆ. ಮೂರನೇ ಉದಾಹರಣೆ: ಕಣ್ ಪ್ಲಸ್ ಪನಿ ಕಂಬನಿ. ಇಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಪ ವ್ಯಂಜನಕ್ಕೆ ಸಂಧಿಪದವಾದಾಗ ಬ ವ್ಯಂಜನ ಆದೇಶವಾಗಿ ಬಂದಿದೆ. ಎರಡನೇ ವಿಧದ ಆದೇಶ ಸಂಧಿ ವಕಾರಾದೇಶ ಸಂಧಿ. ಉತ್ತರ ಪದದ ಆದಿಯಲ್ಲಿರುವ ಪ ಬ ಮ ಈ 3 ವ್ಯಂಜನಗಳಿಗೆ ಸಂಧಿಪದವಾದಾಗ ವ ವ್ಯಂಜನವು ಆದೇಶವಾಗಿ ಬರುವುದು. ಉದಾಹರಣೆಗೆ: ಕೈ ಪ್ಲಸ್ ಪಿಡಿದು ಕೈವಿಡಿದು. ಉತ್ತರ ಪದದಲ್ಲಿರುವ ಪ ವ್ಯಂಜನಕ್ಕೆ ಸಂಧಿಪದವಾದಾಗ ವ ವ್ಯಂಜನ ಆದೇಶವಾಗಿ ಬಂದಿದೆ. ಕಿರು ಪ್ಲಸ್ ಬೆರಳು ಕಿರುಬೆರಳು. ಇಲ್ಲೂ ಕೂಡ ಉತ್ತರ ಪದದ ಆದಿಯಲ್ಲಿರುವ ಬ ವ್ಯಂಜನಕ್ಕೆ ಸಂಧಿಪದವಾದಾಗ ವ ವ್ಯಂಜನ ಆದೇಶವಾಗಿ ಬಂದಿದೆ. ಉದಾಹರಣೆ 3 ಮೆಲ್ ಪ್ಲಸ್ ಮಾತು ಮೆಲ್ವಾತು. ಉತ್ತರ ಪದದ ಆದಿಯಲ್ಲಿರುವ ಮ ವ್ಯಂಜನಕ್ಕೆ ವ ವ್ಯಂಜನ ಆದೇಶವಾಗಿ ಬಂದಿದೆ. ಮೂರನೇ ವಿಧಾನ ಚ ಛ ಜ ಆದೇಶ ಸಂಧಿ. ಉತ್ತರ ಪದದ ಆದಿಯಲ್ಲಿರುವ ಸಕಾರಕ್ಕೆ ಕೆಲವೊಂದು ಕಡೆಗಳಲ್ಲಿ ಚ ಛ ಜ ಅಕ್ಷರಗಳು ಆದೇಶವಾಗುವುದು. ಉದಾಹರಣೆಗೆ: ಇನ್ ಪ್ಲಸ್ ಸರ ಇಂಚರ. ಉತ್ತರ ಪದದಲ್ಲಿರುವ ಸ ವ್ಯಂಜನಕ್ಕೆ ಚ ವ್ಯಂಜನ ಆದೇಶ. ನೂರ್ ಪ್ಲಸ್ ಸಾಸಿರ ನೂರ್ ಚಾಸಿರ. ಉತ್ತರ ಪದದ ಆದಿಯಲ್ಲಿರುವ ಸ ವ್ಯಂಜನಕ್ಕೆ ಚ ವ್ಯಂಜನ ಆದೇಶವಾಗಿ ಬಂದಿರೋದನ್ನು ನೋಡಬಹುದು. ಇನ್ನು ಕೊನೆಯ ಉದಾಹರಣೆ ಮುನ್ ಪ್ಲಸ್ ಸೆರಗು ಮುಂಜೆರಗು. ಇಲ್ಲೂ ಕೂಡ ಉತ್ತರ ಪದದ ಆದಿಯಲ್ಲಿರುವ ಸ ವ್ಯಂಜನಕ್ಕೆ ಜ ವ್ಯಂಜನ ಆದೇಶವಾಗಿ ಬಂದಿದೆ. ಇದಿಷ್ಟು ಆದೇಶ ಸಂಧಿ. Subscribe.